ಖಾಕಿ ಟೀಮ್ ಯಾವ ರೀತಿ ಸಜ್ಜಾಗಿದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. BMTC ಬಸ್ ಸಂಚಾರ ಯಥಾಸ್ಥಿತಿ ಕಂಡು ಬರ್ತಾ ಇದೆ. ಮುಂಜಾನೆಯಿಂದಲೇ BMTC ಬಸ್ಗಳು ಡಿಪೋದಿಂದ ಆಚೆ ಹೋಗಿದ್ದಾವೆ. ಎಂದಿನಂತೆ ಸೌಲಭ್ಯ ವ್ಯವಸ್ಥೆ ಸಿಗ್ತಾ ಇದೆ. ಎಂದಿನಂತೆ ಕೆಲವರೆಲ್ಲ ಯಾರ್ಯಾರು ಜನ ಇದ್ರು ಅವರು BMTC ಬಸ್ಗಳ ಸಂಚಾರವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ. ಮುಂಜಾನೆಯಿಂದಲೇ ಯಾವುದೇ ರೀತಿಯಾಗಿ ಕೂಡ ಬಸ್ಗಳ ಸಂಚಾರದಲ್ಲಿ ಅಡೆತಡೆಗಳು ಇನ್ನೂ ಕೂಡ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನಾದ್ಯಂತ ನಾನು ಹೇಳ್ತಾ ಇದ್ದೆ, ಒಂದು ದಿನಕ್ಕೆ ಏನಿಲ್ಲ ಅಂತ ಹೇಳಿದ್ರು 6 ರಿಂದ 8 ಲಕ್ಷ ಜನ BMTCಯನ್ನು ಅವಲಂಬನೆ ಮಾಡ್ಕೊಳ್ತಾರೆ. ಸಂಚಾರ ಜೀವನಾಡಿಗೆ ಯಾವುದೇ ರೀತಿಯಾದ ವ್ಯತ್ಯಾಸ ಕಂಡು ಬರ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ. ತಾವೀಗ ಎಲ್ಲಿದ್ದೀರಿ? ಅಲ್ಲಿ ಹೇಗಿದೆ ಚಿತ್ರಣ? ಬಂದ ವಾತಾವರಣ ಇದೆಯಾ ಅಥವಾ ಸಹಜ ಸ್ಥಿತಿ ಇದೆಯಾ? ಹೇಗೆ ಕಾಣಿಸ್ತಾ ಇದೆ? ಏನಂತ ಇದ್ದಾರೆ ನಿಮಗೆ ಸಿಕ್ಕಂತಹ ಜನ? ಎಸ್ ಮಮತಾ, ಬೆಳಗ್ಗೆ BMTCಯ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ಬಸ್ಗಳ ಸಂಚಾರದಲ್ಲಿ ವ್ಯತ್ಯಯ ಇಲ್ಲ. ನಾನಿವತ್ತು ಅದರ ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ನೋಡಬಹುದಾಗಿದೆ, ಎಂದಿನಂತೆ BMTC ಬಸ್ಗಳು ಸಹಜವಾಗಿ ಓಡಾಡುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಮೆಜೆಸ್ಟಿಕ್ಗೆ ಬೆಳಗ್ಗೆ ರೈಲ್ವೆ ಸ್ಟೇಷನ್ನಿಂದಲೂ ಕೂಡ ಜನ ಬರ್ತಾರೆ. ಜೊತೆಗೆ ಎದುರುಗಡೆ ಭಾಗದಲ್ಲಿರ್ತಕ್ಕಂಥ KSRTCಯಿಂದಲೂ ಕೂಡ ಬೆಂಗಳೂರಿನ ನಾನಾ ಭಾಗಗಳಿಗೆ ಹೋಗ್ಲಿಕ್ಕೂ ಕೂಡ ಜನ ಬರ್ತಾರೆ. ಈ ನಿಟ್ಟಿನಲ್ಲಿ ಸಹಜವಾಗಿಯೇ ಎಂದಿನಂತೆ BMTC ಬಸ್ಸಸ್ಗಳ ಸಂಚಾರ ಇದೆ. ಜೊತೆಗೆ ಆಟೋಗಳ ಸಂಚಾರ ಇರ್ಬೋದು, ಓಲಾ ಊಬರ್ಗಳ ಸಂಚಾರ ಕೂಡ ಇದೆ. ಪ್ರಮುಖವಾಗಿ ಇವತ್ತು ಶನಿವಾರ ಆಗಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ವೀಕೆಂಡ್ಗೆ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ತೆರಳ್ತಾರೆ. ಹೀಗಾಗಿ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಲಗೇಜ್ ಸಮೇತವಾಗಿ ಬರ್ತಕ್ಕಂತಹ ಒಂದು ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಈಗಾಗಲೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ, ಬಸ್ಗಳ ಸಂಚಾರದಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ವ್ಯತ್ಯಯ ಆಗಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಸಂಘಟನೆಗಳಿಗೆ ಬೆಂಬಲವನ್ನು ಸೂಚಿಸುವ ಬಗ್ಗೆಯೂ ಕೂಡ ಬಿಟ್ಟಿದ್ರು. ಹೀಗಾಗಿ ಸಾರಿಗೆ ಸಂಘಟನೆಗಳು ಕೇವಲ ನೈತಿಕವಾಗಿರ್ತಕ್ಕಂತಹ ಬೆಂಬಲವನ್ನು ಸೂಚಿಸಿದ್ದಾವೆ. ಹೀಗಾಗಿ ಜನರಿಗೆ ಇವತ್ತು ಬಂದಿರತಕ್ಕಂತಹ ಹಿನ್ನೆಲೆಯಲ್ಲಿ ಬಸ್ ಇರುತ್ತೋ ಇಲ್ಲುವಂತಹ ಎನ್ನುವಂತಹ ಡೌಟ್ ಇರುತ್ತೆ. ಯಾವುದೇ ರೀತಿಯಿಂದಲೂ ಕೂಡ ಡೌಟ್ ಬೇಡ. ಯಾಕಂದರೆ ಬೆಳಗ್ಗೆ BMTCಯಿಂದಲೂ ಕೂಡ ಬಸ್ಸಸ್ಗಳ ಓಡಾಟವನ್ನು ಕೂಡ ಕಾಣಬಹುದಾಗಿದೆ. ಜೊತೆಗೆ ಬಸ್ ಜೊತೆಗೆ ಈ ಒಂದು ಮೆಜೆಸ್ಟಿಕ್ ಭಾಗದಲ್ಲಿಯೂ ಕೂಡ ಆಟೋಗಳ ಸಂಚಾರ ಇರ್ಬೋದು, ಓಲಾ ಊಬರ್ಗಳ ಸಂಚಾರ ಇರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ಸಹಜ ಸ್ಥಿತಿಯಲ್ಲಿದೆ ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅರುಣ. ಡೀಟೇಲ್ಸ್ ಕೊಡ್ತಾ ಇದ್ರು ಅರುಣ, ಮೆಜೆಸ್ಟಿಕ್ನಲ್ಲಿ ಹೇಗಿದೆ ಚಿತ್ರಣ ಅಂತ. ಸಾರಿಗೆ ಸೌಲಭ್ಯಗಳು ಜನರಿಗೆ ಸಿಗ್ತಾ ಇದೆ, ಬಟ್ ಅದನ್ನು ಜನ ಬಳಸ್ಕೊಳ್ತಾ ಇದ್ದಾರೆ ಅಂತ ಕೇಳಿದ್ರೆ ತಕ್ಕ ಮಟ್ಟಿಗೆ ಬಳಸ್ಕೊಳ್ತಾ ಇದ್ದಾರೆ. ಪೂರ್ತಿಯಾಗಿ ನಮಗೆ ಪ್ರತಿದಿನ ಸಿಗುವಂತಹ ಚಿತ್ರಣನೇ ಅಲ್ಲಿ ಸಿಗ್ತಾ ಇಲ್ಲ. ಇಷ್ಟೊತ್ತಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರೋರು, ರಶಲ್ಲಿರೋರು, ಹರಿಬರಿಯಲ್ಲಿ ಬಸ್ ಹಿಡಿಯೋದಕ್ಕೋಸ್ಕರ ಓಡಾಡೋರು, ಆ ಥರದ್ದೆಲ್ಲ ಚಿತ್ರಣ ಇಲ್ಲ. ಇನ್ಫ್ಯಾಕ್ಟ್ ಇಷ್ಟು ದಿನ ಹೇಗೆ ಅಂದರೆ ಪ್ರಯಾಣಿಕರು ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಲ್ಲ, ಈಗ ಬಸ್ನವರೇ ಪ್ರಯಾಣಿಕರಿಗೋಸ್ಕರ ವೆಯ್ಟ್ ಮಾಡುವಂತಹ ಚಿತ್ರಣ ಅಲ್ಲಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಲ್ಲ, ಈಗ ಇದು ಕನ್ನಡ ಧ್ವಜಗಳನ್ನು ಹಿಡಿದು ಕನ್ನಡ ಪರ ಹೋರಾಟಗಾರರು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. MES ಪುಂಡರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಎಲ್ಲಿ ತನಕ ಅವ್ರ ಸವಾರಿಯನ್ನು ಸಹಿಸ್ಕೊಳ್ಬೇಕು, ನಾವು ಯಾಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನೋದು ಪ್ರಶ್ನೆ. ನಾನು ಆಗಲೇ ಹೇಳಿದ್ನಲ್ಲ, ಅವಕಾಶ ಇದೆ, ಬಟ್ ಅವಕಾಶ ಇದೆ ಅಂದ ಮಾತ್ರಕ್ಕೆ ತೆಗೆದುಕೊಳ್ಳೋ ಮನಸ್ಸಿದೆಯಾ ಅಂತ ಕೇಳಿದ್ರೆ ಇಲ್ಲ. ಈಸಿಯಾಗಿ ಅವರನ್ನು ಲೈನಿಗೆ ತರ್ಬೋದು, ಸ್ಟ್ರಿಕ್ಟ್ ಮಾಡ್ಬೋದು, ಬಟ್ ಮಾಡ್ತಾ ಇಲ್ಲ. ಕಾರಣ ಆ ಓಟು, ಎಲ್ಲಿ ಸಮುದಾಯದವರು ಓಟ್ ದೂರ ಆಗಿಬಿಡುತ್ತೆ ಅನ್ನುವಂತಹ ರಾಜಕಾರಣಿಗಳ ಲಂಪಟತನ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೆ ಅವರು ಬಾಲ ಬಿಚ್ಚೋದು, ಇದೇ ಕಾರಣಕ್ಕೆ ದುರಂಕಾರ ಸೊಕ್ಕನ್ನು ತೋರಿಸೋದು. ಗಡಿಪಾರು ಮಾಡೋದಕ್ಕೆ ಅವಕಾಶ ಇದೆ. ಯಾರ್ಯಾರು ರಾಜ್ಯ ವಿರೋಧಿ ನೀತಿಯನ್ನು ಅನುಸರಿಸ್ತಾರೆ, ಕನ್ನಡ ವಿರೋಧಿ ನೀತಿಯನ್ನು ಅನುಸರಿಸ್ತಾರೆ, ಎಷ್ಟು ಜನ ಮಾಡಿದ್ದಾರೆ? ಲಿಸ್ಟ್ ಇದೆಯಾ ಅವ್ರ ಹತ್ರ? ಲಿಸ್ಟ್ ಕೊಡುತ್ತಾ ಸರ್ಕಾರ? ಲಿಸ್ಟೇ ಇಲ್ಲ ಫಸ್ಟ್ ಆಫ್ ಆಲ್. ಎರಡನೇದು, ನಾನು ಪ್ರತಿ ಸಲ ಕೂಡ ಈ ಗಡಿ ವಿವಾದ ಬಂದಾಗ ಹೇಳ್ತಾ ಇರ್ತೀನಿ, ಮಹಾರಾಷ್ಟ್ರ ಗಡಿ ಭಾಗವನ್ನು ನೋಡ್ಕೊಳ್ಳೋದಕ್ಕೆ ಅಂತ 2 ಪ್ರತ್ಯೇಕ ಸಚಿವರನ್ನು ನೇಮಕ ಮಾಡುತ್ತೆ. ಯಾವ ಸರ್ಕಾರ ಬಂದರೂ ಅಷ್ಟೇ, ಕಾಂಗ್ರೆಸ್ನವರು ಜಂಟಿಯಾಗಿ ಬಂದರೂ ಅಷ್ಟೇ ಅಥವಾ ಶಿವಸೇನೆ BJP ಬಂದರೂ ಅಷ್ಟೇ, ಪರ್ಟಿಕ್ಯುಲರಾಗಿ ನೋಡ್ಕೊಳ್ಳೋದಕ್ಕೆ. ನಮ್ಮಲ್ಲಿ ಯಾರಿದ್ದಾರೆ ಗಡಿ ಉಸ್ತುವಾರಿ ಸಚಿವರು? ಹೆಸರು ಹೇಳ್ತೀರಾ? ಯಾರಾದರೂ ಇದ್ದಾರಾ? ಸರ್ಕಾರದ ಲಂಪಟತನವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಹೋರಾಟಗಾರರು. ಗಡಿಪಾರು ಮಾಡಲೇಬೇಕು, 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 ಮಾಡಲೇಬೇಕು. MS ಪುಂಡರನ್ನ ಗಡಿಪಾರು ಮಾಡಲೇಬೇಕು, 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 ಮಾಡಲೇಬೇಕು. ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. ಕನ್ನಡಿಗರಿಗೆ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು, ಸಿಗಲೇಬೇಕು. MS ಪುಂಡರನ್ನ ಗಡಿಪಾರು ಮಾಡಲೇಬೇಕು, 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 ಮಾಡಲೇಬೇಕು. MS ಪುಂಡರನ್ನ ಗಡಿಪಾರು ಮಾಡಲೇಬೇಕು, ಮಾಡಲೇಬೇಕು.
ಸಿಗಲೇಬೇಕು